ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಷಿತ್ ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕು ಕಮೆಂಟು ಶೇರ್ ಮಾಡಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ. ಸೊ ಕಡಲೆ ಬೇಳೆ ವಡ ಹೇಗೆ ಮಾಡೋದು, ಅಥವಾ ಇದನ್ನು ಮಂಗಳೂರಲ್ಲಿ ಚಟ್ಟಂಬಡೆ ಅಂತ ಕರೀತಾರೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಸೊ ನೋಡುವ ಬನ್ನಿ ಹೇಗೆ ಮಾಡೋದು ಅಂತ. ಸೊ ಮೊದಲಿಗೆ ನಾನಿಲ್ಲಿ ತೋರಿಸ್ತಿರುವಂತಹ ಇಂಗ್ರೀಡಿಯೆಂಟ್ಸ್ ತೆಕ್ಕೊಂಡಿದ್ದೀನಿ. 4 ಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಶುಂಠಿ ಮತ್ತು ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಇದನ್ನು ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು. ಸೊ ನಾನಿಲ್ಲಿ 4 ಮೆಣಸಿನಕಾಯಿಯನ್ನು, ಹಸಿಮೆಣಸಿನಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಹಾಕಿಕೊಂಡು ನಂತರ ಅದನ್ನು ಸ್ವಲ್ಪ ಕೊತ್ತಂಬರಿ ಮತ್ತು ಒಂಚೂರು ಕರಿಬೇವು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಕ್ವಾಂಟಿಟಿ ನೀವು ನೋಡುವಾಗ ಗೊತ್ತಾಗ್ತದೆ ಎಷ್ಟು ಮಾಡಬೇಕಂತೇಳಿ. ಸೊ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರು ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಬೋದು. ನಮಗಿಲ್ಲಿ ಖಾರ ಲೈಟಾಗಿ ಬೇಕಂತೇಳಿ ಸೊ ನಾನು ಜಾಸ್ತಿ ಆ್ಯಡ್ ಮಾಡಿಲ್ಲ ಮೆಣಸಿನಕಾಯಿ. ಸೊ 4 ಮೆಣಸಿನಕಾಯನ್ನು ಹಾಕಿಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಪೇಸ್ಟ್ ಮಾಡ್ಕೋಬೇಕು. ಸೊ ಸಣ್ಣಾಗಿ ಪೇಸ್ಟ್ ಮಾಡಿಕೊಂಡ್ರೆ ನಡೀತದೆ, ತರಿಯಾಗಿದ್ದರೂ ನಡೀತದೆ. ತರಿಯಾಗಿದ್ದರೆ ಸ್ವಲ್ಪ ಕ್ರಿಸ್ಪಿಯಾಗಿರ್ತದೆ. ತುಂಬ ಸಣ್ಣ ಆದರೆ ಒಂಥರ ಹಿಟ್ಟಾಗ್ತದೆ. ಸೊ ಹಾಗೆ ಸ್ವಲ್ಪ ತರಿಯಾಗಿ ಇರಲಿ. ಸೊ ಈ ಥರ ಚೆನ್ನಾಗಿ ಸ್ವಲ್ಪ ತರಿಯಾಗಿ ಇರೋ ಥರ ಪೇಸ್ಟನ್ನು ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕಡಲೆಬೇಳೆಯನ್ನು ಒಂದು 1.5 hour ನೆನೆಕಿದ್ದೇನೆ. ಸೊ ನೆನೆದಿರುವಂತಹ ಕಡಲೆಬೇಳೆಯನ್ನು ಅದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು, ಮಿಕ್ಸಿ ಮಾಡ್ಕೋಬೇಕು. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಕಡಲೆಬೇಳೆಯನ್ನು ಫುಲ್ ಸಣ್ಣಾಗಿ ಮಿಕ್ಸಿ ಹಾಕುವಾಗಿಲ್ಲ. ಸೊ ತರಿಯಾಗಿರಬೇಕು. ಅದು ಕೂಡ ಜಸ್ಟ್ ಒಂದು ಸರಿ ಆನ್ ಮಾಡಿ ಆಫ್ ಮಾಡಬೇಕು ಮಿಕ್ಸಿನ. ಹಾಗೆ ಆದರೆ ಅದು ತರಿಯಾಗಿ ಗ್ರೈಂಡ್ ಆಗ್ತದೆ. ಇಲ್ಲಾಂದರೆ ನೀವು ಫುಲ್ ಗ್ರೈಂಡ್ ಮಾಡಿದರೆ ಹೇಳಿದೆಲ್ಲ ಹಾಗೆ ಹೇಳಿದಾಗೆ ಹಿಟ್ಟು ಥರ ಆಗ್ತದೆ. ಸೊ ಅದು ಕ್ರಿಸ್ಪಿಯಾಗಿರಲ್ಲ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಅದನ್ನ ತರಿಯಾಗಿ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಜಾಸ್ತಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ, ಸ್ವಲ್ಪ ತರಿಯಾಗಿರಲಿ ಅಂತೇಳಿ ಇಷ್ಟೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅಲ್ಲಲ್ಲಿ ಅವುಗಳ ಬೀಜ, ಏನು ಕಡಲೆಬೇಳೆ ಬೀಜಗಳೇನಿದೆ ಅಲ್ಲಲ್ಲಿ ಒಂದು ಇಡೀ ತಿನ್ನುವಾಗ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಹಾಗಾಗಿ ಅಷ್ಟು ಇಟ್ಕೊಂಡಿದ್ದೀನಿ. ನಂತರ ಇದನ್ನೆಲ್ಲ ಕಲಿಸಿಟ್ಕೋಬೇಕು, ಗ್ರೈಂಡ್ ಮಾಡಿರುವಂಥದ್ದು. ಸೊ ಕಡಲೆಬೇಳೆ ಗ್ರೈಂಡ್ ಮಾಡಿರುವಂಥದ್ದು ಅದು. ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಸಬ್ಬಸಿಗೆ ತಗೊಂಡಿದ್ದೆ, ಸಬ್ಬಸಿಗೆ ಇದ್ದವ್ರು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ಫಸ್ಟು ಕಲಿಸ್ಕೋಬೇಕು. ನಂತರದಲ್ಲಿ ಸ್ವಲ್ಪ ಸಾಲ್ಟ್, ಆನಂತರ ಅದನ್ನು ಕಲಿಸ್ಕೊಳ್ಬೇಕು. ಪುನಃ ಚೆಂದ ಮಾಡಿ ಕಲಿಸ್ಕೊಂಡು, ಅಂದರೆ ಎಲ್ಲ ಮಿಕ್ಸ್ ಆಗಬೇಕು ಅದು. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಹಾಕಿ, ಸೊ ಸಾಲ್ಟನ್ನು ನೋಡ್ಕೊಂಡು ಹಾಕಬೇಕು, ಇಲ್ಲಾಂದರೆ ವಡೆ ಉಪ್ಪಾಗಿ ಹೋಗ್ತದೆ. ಸೊ ಹಾಗಾಗಿ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮಾತ್ರ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಹೊತ್ತು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲಿ ಕೂಡ ನೀರನ್ನು ಯಾವುದಕ್ಕೆ ಕೂಡ ಆ್ಯಡ್ ಮಾಡಿಲ್ಲ. ಸೊ ಯಾವುದಕ್ಕೆ ಕೂಡ ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು. ನೀರು ಆ್ಯಡ್ ಮಾಡಿದರೆ ಏನಾಗ್ತದೆ ಅಂದರೆ, ನೀವು ವಡೆ ತಟ್ಟುವಾಗ ಅದು ನೀರಾದರೆ ಸೊ ವಡೆ ಬರೋದಿಲ್ಲ. ಹಾಗಾಗಿ ಯಾವುದಕ್ಕೆ ಕೂಡ ನೀರು ಆ್ಯಡ್ ಮಾಡುವಾಗೇ ಇಲ್ಲ, ಎಲ್ಲನೂ ಡ್ರೈಯಾಗಿ ಮಿಕ್ಸಿ ಮಾಡ್ಕೋಬೇಕು. ಸೊ ಈ ಥರ ಡ್ರೈಯಾಗಿ ಮಿಕ್ಸಿ ಮಾಡ್ಕೊಂಡದನ್ನು ಚೆನ್ನಾಗಿ ಕಲಿಸಬೇಕು. ಚೆನ್ನಾಗಿ ಕಲಿಸಿದ ಮೇಲೆ ಅದನ್ನು ಸ್ವಲ್ಪ 1-2 ನಿಮಿಷ ತೆಗೆದಿಟ್ಟರೆ ಸಾಕು, ಜಾಸ್ತಿ ಏನು ಬೇಡ. ಯಾಕೆಂದರೆ ಅದು ಮತ್ತೆ ನೀರು ಬಿಟ್ಟುಬಿಡುತ್ತೆ. ಮತ್ತೆ ನೀರು ಬಿಟ್ಟರೆ ಅದು ವಡೆ ತಟ್ಟಲಿಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕ್ಷಣದಲ್ಲೇ 2 ನಿಮಿಷದಲ್ಲೇ ಅದನ್ನು ವಡೆ ತಟ್ಟಿ ಹಾಕಬೇಕು. ಸೊ ಹಾಗಾಗಿ ನಂತರ ನಾನಿಲ್ಲಿ ಎಣ್ಣೆಯನ್ನು ತಗೊಂಡಿದ್ದೀನಿ, ಎಣ್ಣೆ ಬಾಣಲೆಗೆ ಹಾಕಿದ್ದೀನಿ. ನೋಡ್ಬೋದು ಈಗ ಸ್ವಲ್ಪ 2 ನಿಮಿಷ ಅಷ್ಟೇ ಬಿಟ್ಟಿರೋ, ಜಾಸ್ತಿ ಏನು ಬಿಟ್ಟಿಲ್ಲ. ಸೊ ಈ ಥರ ಇದಕ್ಕೇನು ಕೈಗೆ ಎಣ್ಣೆ ಹಾಕ್ಕೋಬೇಕಂತಿಲ್ಲ, ಏನಿಲ್ಲ. ಸೊ ಡೈರೆಕ್ಟಾಗಿ ತಗೊಂಡು ಈ ಥರ ತಟ್ಟಿ ಅದನ್ನು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು ಅಷ್ಟೇ. ಸೊ ಇದನ್ನೇನು ಕೈಗೆ ಎಣ್ಣೆ ಹಾಕ್ಕೋಬೇಕು, ಇಲ್ಲ ಪ್ಲಾಸ್ಟಿಕ್ ತಗೊಂಡು ಎಣ್ಣೆ ಹಾಕಬೇಕಂತೇನಿಲ್ಲ, ಅದು ಆರಾಮಾಗಿ ಬಿಟ್ಟುಬಿಡುತ್ತೆ. ಸೊ ಹಾಗಾಗಿ ಹೀಗೆ ತಗೊಂಡು ಕೈಯಲ್ಲಿ ಒಂದು ಸ್ವಲ್ಪ ರೌಂಡಾಗಿ ತಟ್ಕೊಂಡು ಆಮೇಲೆ ಆಯಿಲಲ್ಲಿ ಬಿಡಬಹುದು. ಸೊ ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ
ಸೂಪರ್ಬಾಗಿರುತ್ತೆ. ಸೊ ವೆಜ್ಜಿ ಯಾರೆಲ್ಲ ಇಷ್ಟಪಡ್ತೀರೋ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದ್ರ ಜೊತೆ ಚಟ್ನಿ ಬೇಕಾದರೂ ಮಾಡ್ಕೊಬೋದು, ಚಟ್ನಿ ಇಲ್ಲದವರು ಸೊ ಹಾಗೇನೂ ತಿನ್ಬೋದು. ನಾವು ಇದನ್ನು ಪಲಾವ್ ಒಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡಿದ್ವಿ. ಸೊ ಪಲಾವ್ ಒಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗಿತ್ತು. ಸೊ ನಿಮಗೆ ಚಟ್ನಿ ಬೇಕಾದರೆ ಚಟ್ನಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಪಲಾವ್ ಕಾಂಬಿನೇಷನ್ ಬೇಕಿದ್ದಲ್ಲಿ ಪಲಾವ್ಗೆ ಕಾಂಬಿನೇಷನ್ ಮಾಡ್ಕೊಬೋದು. ಇದನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಸೊ ಈ ಥರ ಆಯಿಲಲ್ಲಿ ಹಾಕ್ಕೊಳ್ಬೇಕು. ನಂತರ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡಬೇಕು. ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ ನೋಡಿ, ಮೊದಲು ಹಾಕಿರೋಂಥದ್ದು ಫ್ರೈ ಆಗಿದೆ. ಸೊ ಅದನ್ನು ಮೊದಲು ತಿರುವಿ ಹಾಕಬೇಕು, ಉಲ್ಟಾ ಮಾಡಿ ಹಾಕಬೇಕು. ಸೊ ನಂತರದಲ್ಲಿ ಹಾಕಿದ್ದನ್ನು ನಂತರದಲ್ಲಿ ಬೆಂದಿದ್ದನ್ನು ತಿರುವಿ ಹಾಕಬೇಕು. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಸ್ವಲ್ಪ ಒಳಗೆಲ್ಲ ಬೆಂದಿರಲ್ಲ, ಹಾಗಾಗಿ ಸ್ವಲ್ಪ ಫುಲ್ ಬ್ರೌನ್ ಆಗೋವರೆಗೂ ಬಿಡಬೇಕು. ಇಲ್ಲದಿದ್ದರೆ ಅದು ಒಳಗೆ ಬೇಯೋದಿಲ್ಲ, ಹಸಿ ಬಿಸಿ ಆಗುತ್ತೆ. ಸೊ ಹಾಗಾಗಿ ಹಸಿ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಒಳಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಬ್ರೌನ್ ಜಾಸ್ತಿ ಬಂದರೆ ಓಕೆ, ಚೆನ್ನಾಗಿರ್ತದೆ. ಸೊ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವೀಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ. ಸೊ ನೋಟಿಫಿಕೇಷನನ್ನು ಆನ್ ಇಟ್ಕೊಳ್ಳಿ. ಇಂಥದ್ದೇ ವೀಡಿಯೋಗಳು ಅವಾಗ ಅಪ್ಲೋಡ್ ಮಾಡ್ತಾಯಿರ್ತೇನೆ. ಸೊ ನೋಡ್ಬೋದು ಈಗ ವಡೆ ಬೆಂದಿದೆ. ಸೊ ಅದನ್ನು ತೆಗೆದು ಒಂದು ಇದಕ್ಕೆ ಹಾಕ್ಕೊಳ್ಳುವ. ಏನಿದೇನು ಎಣ್ಣೆ ಅಷ್ಟು ಹಿಡ್ಕೊಳ್ಳೋದಿಲ್ಲ ವಡೆ, ಬಟ್ ಆದರೂ ಇರಲಿ ಅಂತ ಒಂದು ಪೇಪರ್ ಹಾಕಿ ಅದರ ಮೇಲೆ ಹಾಕ್ತಾಯಿದ್ದೀವಿ. ಸೊ ಟೇಸ್ಟ್ ಅಂತೂ ಚೆಂದ, ಅಂದರೆ ಎಷ್ಟು ಸೂಪರ್ ಬಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿರ್ತದೆ ಈ ವಡೆ. ಸೊ ನೋಡಿ, ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಬಿಸಿ ಇದೆ, ಈಗಷ್ಟೇ ತೆಗೆದು ಹಾಕಿರೋದಲ್ವ, ಬಿಸಿ ಇದೆ. ಸೊ ಹಾಗಾಗಿ ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಸೊ ಒಳಗಡೆ ಚೆನ್ನಾಗಿ ಬೆಂದಿದೆ. ಸೊ ಒಳಗೆಲ್ಲಿ ಕಲರ್ ನೋಡ್ಬೋದು, ಸೂಪರ್ಬಾಗಿದೆ. ಸೊ ಯಾವುದು ನಾವಿಲ್ಲಿ ಎಕ್ಸ್ಟ್ರಾ ಸೊಪ್ಪೇನ, ಸೊ ಎಲ್ಲ ನ್ಯಾಚುರಲ್ ಆಗಿರುವಂತಹ ಕಲರ್ ಇದು. ಸೊ ಒಳಗಡೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕಿರೋದು ಅಷ್ಟೇ, ಕಲರ್ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಟೇಸ್ಟ್ ವೈಸ್ ಅಂತೂ ಸೂಪರ್ಬಾಗಿದೆ. ಸೊ ಯಾರೆಲ್ಲ ಇಂತಹ ರೆಸಿಪಿ ಇಷ್ಟಪಡ್ತಾರೆ ಖಂಡಿತವಾಗಿ ಟ್ರೈ ಮಾಡಿ. ಸೊ ಟೇಸ್ಟಲ್ಲಿ ಇನ್ನೊಂದು ಮಾತೇ ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.